ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿಮೇ ದೇಹಿ ದೇಹಿ ದಾಪಯ ಸ್ವಾಹ. ಸ್ನೇಹಿತರೆ, ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಸಂಪತ್ತಿನ ಅಧಿಪತಿಯಾಗಿರುವಂಥ ಶ್ರೀ ಕುಬೇರ ರಾಜನ ಒಂದು ಸ್ತೋತ್ರವನ್ನು ಹೇಳಿಕೊಡಕೊಂತೀನಿ. ಈ ಸ್ತೋತ್ರವನ್ನು ಪಠಿಸಿದ್ರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿ ಮತ್ತು ಸಂಪತ್ತಿನ ರಾಜನಾದ ಕುಬೇರ ದೇವರ ಇಬ್ಬರ ಆಶೀರ್ವಾದನೂ ಒಟ್ಟಿಗೆ ಸಿಗುತ್ತಂತ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಧನ ಧಾನ್ಯ ಸಂಪತ್ತನ್ನು ಕರುಣಿಸುವಂಥ ಕುಬೇರ ಸ್ತೋತ್ರವನ್ನು ತಪ್ಪದೆ ಎಲ್ಲರೂ ಅಕ್ಷಯ ತೃತೀಯನ ತಪ್ಪದೆ ಹೇಳ್ಕೊರಿ. ಈ ಸ್ತೋತ್ರವನ್ನು ಪಠಿಸೋದ್ರಿಂದ ಒಂದು ಸಂಪತ್ತು, ಹಣದ ಸಮೃದ್ಧಿ ಜೀವನದೊಳಗೆ ಆಕರ್ಷಿತವಾಗ್ತೈತಂತ, ದಾರಿದ್ರ್ಯ ದೂರ ಆಗ್ತೈತಂತ, ಬಡತನ ನಿವಾರಣೆಯಾಗಿ ಸುಖ ಸಂತೋಷ ನೆಮ್ಮದಿ ಸಿಗುತ್ತಂತ ಸ್ನೇಹಿತರೆ. ಎಷ್ಟೇ ಸಾಲದ ಹೊರೆ ಇದ್ರೂ ಈ ಸಾಲದಿಂದ ಮುಕ್ತಿಯನ್ನು ಪಡ್ಕೋಬೋದಂತ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ. ವ್ಯಾಪಾರಸ್ಥರು ಹೇಳಿದ್ರಂದ್ರೆ ವ್ಯಾಪಾರಸ್ಥರು ಪಡಿಸೋದ್ರಿಂದ ವ್ಯಾಪಾರದಲ್ಲಿ ಲಾಭ ಮತ್ತು ಪ್ರಗತಿ ಯಶಸ್ಸನ್ನು ದೊರೆಯುತ್ತೈತಂತ. ಈ ಸ್ತೋತ್ರವನ್ನು ನಿಯಮಿತವಾಗಿ ಹೇಳ್ಕೋಬೇಕು. ಈಗ ಅಕ್ಷಯ ತೃತೀಯ ಐತಂತ ಇವಾಗಷ್ಟ ಹೇಳಿಬಿಡೋದಲ್ಲ. ವ್ಯಾಪಾರಸ್ಥರಿದ್ರೆ ಪ್ರತಿದಿನ ಅಥವಾ ಎಲ್ಲರಿಗೂ ದುಡ್ಡು ಧನಧಾನ್ಯ ಬೇಕೇ ಬೇಕಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಪ್ರತಿ ಒಂದು ಶುಕ್ರವಾರ ಎಲ್ಲರೂ ಹೇಳ್ಕೊರಿ. ಮತ್ತು ಜೀವನದೊಳಗೆ ಅದೃಷ್ಟ ಸ್ಥಾನ ಪ್ರತಿಷ್ಠೆ ಹೆಚ್ಚಾಗ್ತೈತಂತ. ಈ ಒಂದು ಕುಬೇರ ಸ್ತೋತ್ರವನ್ನು ಹೇಳೋದ್ರಿಂದ ನಮಗೊಂದು ಅದೃಷ್ಟ ಬರ್ತೈತಂತ ಸ್ನೇಹಿತರೆ. ಹಾಗಾಗಿ ತಪ್ಪದೆ ಎಲ್ಲರೂ ಹೇಳ್ಕೊಂಡು ಆ ಕುಬೇರ ಮತ್ತು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ರಿ ಸ್ನೇಹಿತರೆ. ಸ್ತೋತ್ರ ಭಾಳ ಅಂದ್ರೆ ಭಾಳ ಸರಳ ಐತಿ. ತಪ್ಪದೆ ನೀವು ಎಲ್ಲರೂ ಹೇಳ್ಕೊರಿ. ಬರೀ ಯಾವ ಥರ ಐತೆ ಅಂತ ನೋಡೋಣ. ಈಗ ಸ್ತೋತ್ರ ಶ್ರೀ ಕುಬೇರ ಸ್ತೋತ್ರಂ. ಕುಬೇರೋ ಧನಧ ಶ್ರೀಧ ರಾಜರಾಜೋ ಧನೇಶ್ವರಃ ಧನಲಕ್ಷ್ಮೀ ಪ್ರಿಯತಮೋ ಧನಾಢ್ಯೋ ಧನಕಪ್ರಿಯಃ ದಾಕ್ಷಿಣ್ಯೋ ಧರ್ಮನಿರತ ದಯಾವಂತೋ ದೃಢವ್ರತಃ ದಿವ್ಯಲಕ್ಷಣಸಂಪನ್ನೋ ದೀನಾರ್ತಿ ಜನರಕ್ಷಕಃ ಧಾನ್ಯಲಕ್ಷ್ಮೀ ಸಮಾರಾಧ್ಯ ಧೈರ್ಯಲಕ್ಷ್ಮೀ ವಿರಾಜಿತಃ ದಯಾರೂಪೋ ಧರ್ಮಬುದ್ಧಿ ಧರ್ಮಸಂರಕ್ಷಣೋತ್ಸಕಃ ನಿಧೀಶ್ವರೋ ನಿರಾಲಂಬೋ ನಿಧೀನಾಂ ಪರಿಪಾಲಕಃ ನಿಯಂತಾ ನಿರ್ಗುಣಾಕಾರ ನಿಷ್ಕಾಮೋ ನಿರುಪದ್ರವಃ ನವನಾಗಸಮಾರಾಧ್ಯ ನವಸಂಖ್ಯಾಪ್ರವರ್ತಕಃ ಮಾನ್ಯಚ್ಛೈತ್ರ ರಥಾಧೀಶ ಮಹಾಗುಣಗಾನ್ವಿತಃ ಯಾಜ್ಞಿಕೋ ಯಜನಾಸಕ್ತ ಯಜ್ಞಭುಗ್ಯಜ್ಞರಕ್ಷಕಃ ರಾಜಚಂದ್ರೋ ರಮಾಧೀಶೋ ರಂಜಕೋ ರಾಜಪೂಜಿತಃ ವಿಚಿತ್ರವಸ್ತ್ರವೇಷಾಢ್ಯ ವ್ಯದ್ಗಮನಮಾನಸಃ ವಿಜಯೋ ವಿಮಲೋ ವಂದ್ಯೋ ವಂದಾರು ಜನವತ್ಸಲಃ ವಿರೂಪಾಕ್ಷ ಪ್ರಿಯತಮೋ ವಿರಾಗಿ ವಿಶ್ವತೋಮುಖಃ ಸರ್ವವ್ಯಾಪ್ತೋ ಸದಾನಂದ ಸರ್ವಶಕ್ತಿ ಸಮನ್ವಿತಃ ಸಾಮದಾನರಥ ಸೌಮ್ಯ ಸರ್ವಬಾಧಾನಿವಾರಕಃ ಸುಪ್ರೀತ ಸುಲಭ ಸೋಮೋ ಸರ್ವಕಾರ್ಯಧುರಂಧರಃ ಸಾಮಗಾನಪ್ರಿಯ ಸಾಕ್ಷಾದ್ವಿಭವಶ್ರೀವಿರಾಜಿತಃ ಅಶ್ವವಾಹನಸಂಪ್ರೀತೋ ಅಖಿಲಾಂಡಪ್ರವರ್ತಕಃ ಅವ್ಯಯೋರ್ಚನಸಂಪ್ರೀತ ಅಮೃತಾಸ್ವಾದನಪ್ರಿಯಃ ಅಲಕಾಪುರಸಂವಾಸಿ ಅಹಂಕಾರವಿವರ್ಜಿತಃ ಉದಾರಬುದ್ಧಿರುದ್ಧಾಮ ವೈಭವೋ ನರವಾಹನಃ ಕಿನ್ನರೇಶೋ ವೈಶ್ರವಣ ಕಾಲಚಕ್ರಪ್ರವರ್ತಕಃ ಅಷ್ಟಲಕ್ಷ್ಮ್ಯಾ ಸಮಾಯುಕ್ತ ಅವ್ಯಕ್ತೋ ಮಲವಿಗ್ರಹಃ ಲೋಕರಾಧ್ಯ ಲೋಕಪಾಲೋ ಲೋಕವಂದ್ಯೋ ಸುಲಕ್ಷಣಃ ಸುಲಭ ಸುಭಗ ಶುದ್ಧೋ ಶಂಕರಾರಾಧನಪ್ರಿಯಃ ಶಾಂತ ಶುದ್ಧ ಗುಣೋಪೇತ ಶಾಶ್ವತ ಶುದ್ಧ ವಿಗ್ರಹ ಸರ್ವಾಗಮಜ್ಞೋ ಸುಮತಿ ಸರ್ವದೇವಗಣಾರ್ಚಕಃ ಶಂಖಹಸ್ತಧರ ಶ್ರೀಮಾನ್ ಪರಮಂ ಜ್ಯೋತಿಪರಾತ್ಪರಃ ಶಮಾಧಿಗುಣಸಂಪನ್ನ ಶರಣ್ಯೋ ದೀನವತ್ಸಲಃ ಪರೋಪಕಾರಿ ಪಾಪಘ್ನ ತರುಣಾದಿತ್ಯಸನ್ನಿಭಃ ದಾಂತಃ ಸರ್ವಗುಣೋಪೇತ ಸುರೇಂದ್ರ ಸಮವೈಭವಃ ವಿಶ್ವಖ್ಯಾತೋ ವೀತಭಯ ಅನಂತಾನಂತಸೌಖ್ಯದಃ ಪ್ರಾತಃ ಕಾಲೇ ಪಠೇತ್ ಸ್ತೋತ್ರಂ ಶುಚಿರ್ಭೂತ್ವಾಂ ದಿನೇ ದಿನೇ ತೇನ ಪ್ರಾಪ್ನೋತಿ ಪುರುಷ
ಶ್ರಿಯಂ ದೇವೇಂದ್ರ ಸನ್ನಿಭಂ ಇತಿ ಶ್ರೀ ಕುಬೇರ ಸ್ತೋತ್ರಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಒಂದು ಸ್ತೋತ್ರ ಅಂತ. ತಪ್ಪದೆ ನೀವು ಎಲ್ಲರೂ ಹೇಳ್ಕೊಂಡು ಧನ ಧಾನ್ಯ ಸಂಪತ್ತನ್ನು ಅಕ್ಷಯ ಮಾಡ್ಕೋರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.